ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲೋ ಚೆನ್ನಾಗಿದ್ದೀರಾ. ನಿಮ್ಮದು ಯೂಟ್ಯೂಬಲ್ಲಿ ವ್ಯೂಸ್ ಡ್ರಾಪ್ ಆಗಿದೆಯಾ? ಈವನ್ ನಂದು ಕೂಡ ಆಗಿದೆ. ಚಾನಲ್ ಗ್ರೋ ಆಗಿದೆ, ಆದರೆ ವ್ಯೂಸ್ ಡ್ರಾಪ್ ಆಗಿದೆಯಾ? ಇದಕ್ಕೆ ಯೂಟ್ಯೂಬ್ ಬಂದುಬಿಟ್ಟು ಅಫಿಷಿಯಲ್ ಪೋಸ್ಟ್ ಹಾಕಿದೆ ಆ್ಯಂಡ್ ಅದರಲ್ಲಿ ಅವರು ಹೇಳಿದ್ದಾರೆ, ನಿಮ್ದು ಏನಾದರೂ ವ್ಯೂಸ್ ಏನಾದರೂ ಡ್ರಾಪ್ ಆಗಿದ್ರೆ ಈ 5 ಥಿಂಗ್ಸ್ನ ಮಾಡಿ ಅಂತ ಅವರು ಅಫಿಷಿಯಲ್ ಆಗಿ ಪೋಸ್ಟ್ನ ಮಾಡಿದ್ದಾರೆ. ಆ್ಯಂಡ್ ಎಲ್ಲಿ ಪೋಸ್ಟ್ನ ಮಾಡಿದ್ದಾರೆ ಆ್ಯಂಡ್ ಇದು ಅಫಿಷಿಯಲ್ ಪೋಸ್ಟ್ ಎಲ್ಲಿ ಮಾಡಿದ್ದಾರೆ ಅಂತಲೂ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಸ್ಕ್ರೀನ್ಶಾಟ್ನೂ ಹಾಕ್ತೀನಿ ನಿಮಗೆ. ಆ್ಯಂಡ್ ಅವರು ಏನು ಹೇಳಿದ್ದಾರೆ ಅಂದರೆ, ಒಂದು 5 ಥಿಂಗ್ಸ್ನ ಅವ್ರು ಏನಿದೆ ಅದು ಮೆನ್ಷನ್ನ ಮಾಡಿದ್ದಾರೆ. ಮೆನ್ಷನ್ ಮಾಡಿಬಿಟ್ಟು ಹೇಳಿದ್ದಾರೆ, ಈ 5 ಥಿಂಗ್ಸ್ನ ನೀವು ಫಾಲೋ ಅಪ್ ಏನಾದರೂ ಮಾಡಿದರೆ ನಿಮ್ಮದು ವ್ಯೂಸ್ ಏನಾಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಸೊ ಫಾಲೋ ಮಾಡಿದರೆ ಅದರಲ್ಲಿ ನಾನು ಕೂಡ ಒಂದು ಫಾಲೋ ಮಾಡಿದ್ದೀನಿ, ಒಂದು ಥಿಂಗ್ ನಾನು ಏನಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ 2-3 ದಿನ ಮುಂಚೆ ಏನಿದೆ ಅವರು ಅಫಿಷಿಯಲ್ ಪೋಸ್ಟ್ನ ಹಾಕಿದರು ಯೂಟ್ಯೂಬಲ್ಲಿ. ಆ್ಯಂಡ್ ನಾನು ನಿಮಗಿಲ್ಲೇ ಹಾಕ್ತೀನಿ ಸ್ಕ್ರೀನ್ಶಾಟು. ಏನಂತಂದರೆ, ಸೊ ಇದು ಬಂದುಬಿಟ್ಟು ಹಿಂದಿಯಲ್ಲಿ ಅವರು ಬರೆದಿದ್ದಾರೆ. ಸೊ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಏನು 5 ಥಿಂಗ್ಸ್ ಆ್ಯಂಡ್ 5 ಪಾಯಿಂಟ್ಸ್ ಏನು ಹೇಳಿದ್ದಾರೆ. ಸೊ ನೀವು ಏನು ಮಾಡಬೇಕು, ಏನು ಫಾಲೋ ಅಪ್ ಮಾಡಬೇಕು ನಿಮ್ಮ ಚಾನಲಲ್ಲಿ, ವಿಡಿಯೋಸ್ ಮಾಡಬೇಕಿದ್ರೆ ಏನು ಮೈಂಡಲ್ಲಿ ಇಟ್ಕೋಬೇಕು. ಸೊ ಇದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದನ್ನೆಲ್ಲ ನೀವು ನೋಡಿಕೊಂಡು ಕರೆಕ್ಟಾಗಿ ಫಾಲೋ ಅಪ್ ಏನಾದರೂ ಮಾಡಿದರೆ ನಿಮ್ಮದು ಮುಂದಕ್ಕೆ ಹೋಗ್ಬಿಟ್ಟು ವ್ಯೂಸ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಓಕೆನಾ? ಬೈ ಚಾನ್ಸ್ ನೀವು ಫಾಲೋ ಅಪ್ ಮಾಡಿದರೆ ಮಾತ್ರ ಆಗುತ್ತೆ, ಇಲ್ಲಾಂದರೆ ನಿಮ್ಮದು ವ್ಯೂಸ್ ಎಲ್ಲಿ ಸ್ಟ್ರಕ್ ಆಗಿದೆ ಅಲ್ಲೇ ಇರುತ್ತೆ. ಓಕೆನಾ ಗೈಸ್? ಸೊ ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ನಮ್ಮದು ಏನು ಆಡಿಯನ್ಸು. ಸೊ ಆಡಿಯನ್ಸ್ ಅಂದರೆ ಏನು? ಸೊ ಯೂಟ್ಯೂಬ್ ಬಂದುಬಿಟ್ಟು ಇದರಲ್ಲಿ ಮೆನ್ಷನ್ ಮಾಡಿದೆ 5 ಪಾಯಿಂಟ್ಸು. ಸೊ ಅದರಲ್ಲಿ ಫಸ್ಟ್ನೇ ಪಾಯಿಂಟ್ ಬಂದುಬಿಟ್ಟು ಏನಂದರೆ, ನಾವು ನಮ್ಮ ಆಡಿಯನ್ಸ್ನ ತಿಳ್ಕೊಬೇಕು. ನಮ್ಮ ಆಡಿಯನ್ಸ್ ನಮ್ಮ ವೀಡಿಯೋಸಲ್ಲಿ ಯಾವ ಥರ ಅವ್ರು ಬಂದುಬಿಟ್ಟು ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ. ಅವ್ರಿಗೆ ಇಷ್ಟ ಇಲ್ಲದಿದ್ದೇ ವೀಡಿಯೋ ನೀವು ಹಾಕಿದರೆ ಅವ್ರು ಎಲ್ಲಿಂದ ವೀಡಿಯೋಸ್ನ ನೋಡ್ತಾರೆ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದರೆ, ಯೂಟ್ಯೂಬೇ ನಿಮಗೆ ಆಪ್ಷನ್ಗಳು ಕೊಟ್ಟಿದ್ದಾವೆ. ಓಕೆನಾ? ನಿಮ್ಮ ಆಡಿಯನ್ಸ್ ಏನು ನಿಮ್ಮಿಂದ ಪಡ್ಕೋಬೇಕು, ನಿಮ್ಮಿಂದ ಯಾವ ವೀಡಿಯೋಸ್ನ ನೋಡಬೇಕಂತ ಅಂದ್ಕೊಂಡಿದ್ದಾರೆ ಅಂತ. ಸೊ ಲೈಕ್ ಕಮ್ಯುನಿಟಿ ಪೋಸ್ಟ್ ಆಯಿತು, ಲೈಕ್ ಪೋಲ್ ಆಯಿತು, ಇಮೇಜ್ ಪೋಲ್ ಆಯಿತು, ಇದೆಲ್ಲ ನೀವು ಹಾಕಿಬಿಟ್ಟು ನಿಮ್ಮ ಆಡಿಯನ್ಸ್ ಹತ್ರ ನೀವೇನೇ ಕೇಳ್ಕೊಬೋದು. ಓಟ್ಸ್ ಎಲ್ಲ ಮಾಡಿದಾಗ ನಿಮಗೇ ಗೊತ್ತಾಗುತ್ತಲ್ಲ ಅವ್ರಿಗೆ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾರೆ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಹೇಳೋದು ನಿಮಗೆ, ಕಮ್ಯುನಿಟಿ ಪೋಸ್ಟ್ನ ಹಾಕಿ, ಲೈಕ್ ಪೋಲ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿ ಹಾಕಿ. ಸೊ ಆಗ ಗೊತ್ತಾಗುತ್ತಲ್ಲ ನಿಮಗೆ ನಿಮ್ಮ ಆಡಿಯನ್ಸ್ ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ. ಸೊ ಇದೆಲ್ಲ ಹಾಕಿದಾಗ ನಿಮಗೆ ಒಂದು ಸ್ವಲ್ಪ ಬೆನಿಫಿಟ್ಸ್ ಆಗುತ್ತೆ. ಸೊ ಆಗ ನಿಮಗೆ ಕೂಡ ಗೊತ್ತಾಗುತ್ತೆ ಅವರು ಯಾವ ಥರ ವೀಡಿಯೋಸ್ನ ನೋಡೋಕ್ಕೆ ಇಷ್ಟಪಡ್ತಿದ್ದಾರಂತ. ಓಕೆನಾ? ಸೊ ನಮ್ಮ ಸೆಕೆಂಡ್ನೇ ಪಾಯಿಂಟಿಗೆ ನಾವು ಬರೋದಾದರೆ, ಈಗ ನಿಮ್ಮ ಆಡಿಯನ್ಸ್ನ ನೀವು ತಿಳ್ಕೊಬೇಕು. ಅವರು ಶಾರ್ಟ್ನ ನೋಡ್ತಾ ಇದ್ದಾರಾ, ಲಾಂಗ್ ವೀಡಿಯೋನ ನೋಡ್ತಾ ಇದ್ದಾರಾ ಅಂತ. ಸೊ ಎಲ್ಲಾದರೂ ನಿಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರು ಬಂದುಬಿಟ್ಟು ಶಾರ್ಟ್ಸ್ ಏನಾದರೂ ನೋಡ್ತಾ ಇದ್ದರೆ ಎಲ್ಲಿಂದ ನಿಮ್ಮ ಲಾಂಗ್ ವೀಡಿಯೋಸ್ನ ನೋಡ್ತಾರೆ. ಸೊ ನೀವು ಆದಷ್ಟು ಶಾರ್ಟ್ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಸುಮಾರು ಜನ ಏನು ಮಾಡ್ತೀರಾ, ಲಾಂಗ್ ವೀಡಿಯೋ ಮೇಲೇ ಜಾಸ್ತಿ ಫೋಕಸ್ನ ಮಾಡ್ತಾ ಇರ್ತಾರೆ. ಈಗ ಯಾರು ಲಾಂಗ್ ವೀಡಿಯೋ ಮಾಡ್ತಿದ್ದೀರಾ ಅವರು. ಸೊ ಇನ್ನೊಬ್ಬರು ಏನು ಮಾಡ್ತಾರೆ, ಶಾರ್ಟ್ ವೀಡಿಯೋದವ್ರು. ಸೊ ಅವರು ಶಾರ್ಟ್ ವೀಡಿಯೋ ಮೇಲೇ ಜಾಸ್ತಿ ಇಂಟ್ರೆಸ್ಟ್ನ ತೋರಿಸ್ತಾರೆ, ಲಾಂಗ್ ವೀಡಿಯೋದಲ್ಲಿ ತೋರಿಸಲ್ಲ. ಸೊ ಎರಡೂ ಮಿಕ್ಸಪ್ ಮಾಡಿ ಹಾಕಿ. ಓಕೆನಾ? ವೀಡಿಯೋಸು ನೀವು ಏನು ಮಾಡ್ತೀರಾ ವೀಡಿಯೋಸಲ್ಲಿ ಅದರಿಂದನೂ ಕೂಡ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ. ಓಕೆನಾ? ನೀವು ಶಾರ್ಟ್ ವೀಡಿಯೋದಿಂದ ಮಾಡಿ ಮತ್ತು ಲಾಂಗ್ ವೀಡಿಯೋ ಎರಡೂ ಮಿಕ್ಸಪ್ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ಸ್ ಸಿಗುತ್ತೆ. ಇದರಲ್ಲಿ ನಿಮಗೆ ಆಡಿಯನ್ಸ್ನೂ ಕೂಡ ಜಾಸ್ತಿ ಸಬ್ಸ್ಕ್ರೈಬರ್ನೂ ಕೂಡ ಹಾಕ್ತಾರೆ. ಯಾವುದರಿಂದ? ನೀವು ಶಾರ್ಟ್ಸ್ ಹಾಕೋದ್ರಿಂದ. ನಿಮ್ಮ ಅನಲೈಟಿಕ್ಸ್ ಏನಿರುತ್ತೆ, ನಿಮ್ಮ ಅನಲೈಟಿಕ್ಸಲ್ಲಿ ಹೋಗಿ ಚೆಕ್ ಮಾಡ್ಬೋದು. ನಿಮ್ಮ ಆಡಿಯನ್ಸ್ ಏನಿದ್ದಾರೆ ಅವ್ರು ಲಾಂಗ್ ವೀಡಿಯೋ ಜಾಸ್ತಿ ನೋಡ್ತಾ ಇದ್ದಾರಾ ಇಲ್ಲ ಶಾರ್ಟ್ ವೀಡಿಯೋ ಜಾಸ್ತಿ ನೋಡ್ತಾ ಇದ್ದಾರಾ ಅಂತ. ಓಕೆನಾ? ನಮ್ಮ ಥರ್ಡ್ನೇ ಪಾಯಿಂಟಿಗೆ ಬರೋದಾದರೆ, ಸೊ ಆಡಿಯನ್ಗೆ ಯಾವ ವೀಡಿಯೋಸ್ ಇಷ್ಟ ಇರಲ್ಲ ನೀವು ಆ ವೀಡಿಯೋಸ್ನ ಮಾಡ್ತಾ ಇರ್ತೀವಿ. ನೀವು ವೀಡಿಯೋಸ್ ಮಾಡಿ ಹಾಕಿದ್ರಲ್ಲಿ ನಿಮ್ಮ ಯಾವುದಾದ್ರೂ ವೀಡಿಯೋಸು ಮೋಸ್ಟ್ ವ್ಯೂವ್ ಅಂತ ಹೋಗಿರುತ್ತೆ, ಗೊತ್ತಾ? ಜಾಸ್ತಿ ವ್ಯೂಸ್ ಯಾವುದು ವೀಡಿಯೋಸಲ್ಲಿ ಬಂದಿರುತ್ತೆ. ಸೊ ಅದೇ ರಿಲೇಟೆಡೇ 4-5 ವೀಡಿಯೋನ ನೀವು ಹಾಕಿಬಿಟ್ಟು ನೀವು ನಿಮ್ಮ ಚಾನಲಲ್ಲಿ ಎಕ್ಸ್ಪೀರಿಮೆಂಟ್ನ ಮಾಡ್ಬೋದು. ಓಕೆನಾ? ಯೂಟ್ಯೂಬೇ ಬಂದುಬಿಟ್ಟು ಹೇಳಿದೆ, ನಿಮ್ಮ ಚಾನಲಲ್ಲಿ ವ್ಯೂಸ್ ಏನಾದರೂ ಡ್ರಾಪ್ ಪ್ರಾಬ್ಲಮ್ ಆಗಿದ್ದರೆ ನಿಮ್ಮ ಚಾನಲಲ್ಲಿ ನೀವು ಎಕ್ಸ್ಪೀರಿಮೆಂಟ್ನ ಮಾಡ್ಬೋದು ಅಂತ. ಓಕೆನಾ? ನೀವು ಎಕ್ಸ್ಪೀರಿಮೆಂಟ್ ಏನಾದರೂ ಮಾಡಿದರೆ ಅದರಿಂದ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ನಿಮ್ಮ ಆಡಿಯನ್ಸ್ ನಿಮಗೆ ಯಾವ ವೀಡಿಯೋಸ್ ನೋಡಿದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟೆಡ್ ಇದೆ ಅಂತ. ಓಕೆನಾ? ಸೊ ಆಗ ನೀವು ಎಕ್ಸ್ಪೇರಿಮೆಂಟ್ನ ನೀವು ಮಾಡಿದರೆ ಆಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಆಡಿಯನ್ಸು ನಿಮ್ಮ ಯಾವ ಥರ ವೀಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತಾ ಇದೆ, ನಾನು ಯಾವ ಥರ ವೀಡಿಯೋಸ್ನ ಮಾಡೋದಂತ. ಓಕೆನಾ? ಲೈಕ್ ಈಗ ನೀವು ಮೋಸ್ಟ್ ವ್ಯೂ ಏನು ಹೋಗಿರುತ್ತೆ ನಿಮ್ಮದು ವಿಡಿಯೋ, ಆ ವಿಡಿಯೋನ ತೆಗೆದು ಇನ್ನೂ 1-2-3 ಸಲ ಅದೇ ವಿಡಿಯೋನ ಬೇರೆ ಬೇರೆ ಟೈಪಲ್ಲಿ ಬೇರೆ ಬೇರೆ ಆ್ಯಂಗಲಲ್ಲಿ ಮಾಡಿಬಿಟ್ಟು ಹಾಗೆ ಟ್ರೈ ಮಾಡಿ. ಓಕೆನಾ? ನಮ್ಮದು 4ನೇ ಪಾಯಿಂಟ್ ಆಯಿತು. ಸೊ ನಮ್ಮ ಆಡಿಯನ್ಸ್ ಏನಿರ್ತಾರೆ ಅವ್ರು ಯಾವ ಟೈಮಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ, ಸೊ ನೀವು ಆ ಟೈಮಲ್ಲೇ ನಿಮ್ಮದು ವಿಡಿಯೋ ಏನಿರುತ್ತೆ ಪೋಸ್ಟ್ನ ಮಾಡಬೇಕು. ಸೊ ಇದು ಯಾವ ಥರ ಗೊತ್ತಾಗುತ್ತೆ ನಿಮ್ಮದು ಆಡಿಯನ್ಸ್ ಯಾವಾಗ ಜಾಸ್ತಿ ಆ್ಯಕ್ಟಿವ್ ಇರ್ತಾರೆ ಇಲ್ಲ ಅಂತ. ಸೊ ನಿಮ್ಮದು YT ಸ್ಟುಡಿಯೋ ಏನಿರುತ್ತೆ ಅಲ್ಲಿ ಟೈಮ್ ಏನಿರುತ್ತೆ ರಿಯಲ್ ಟೈಮು, ಸೊ ಅಲ್ಲಿ ನೀವು ಹೋಗ್ಬಿಟ್ಟು ಚೆಕ್ ಮಾಡಿದರೆ ಆ ಟೈಮಲ್ಲಿ ಗೊತ್ತಾಗುತ್ತೆ ನಿಮ್ಮ ಆಡಿಯನ್ಸು ಯಾವ ಟೈಮಲ್ಲಿ ಬಂದುಬಿಟ್ಟು ಜಾಸ್ತಿ ಆ್ಯಕ್ಟಿವ್ ಇರ್ತಾರಂತ. ಸೊ ಆ ಆ್ಯಕ್ಟಿವ್ ಟೈಮಲ್ಲಿ ನೀವೇನಾದರೂ ವೀಡಿಯೋಸ್ನ ಪೋಸ್ಟ್ ಮಾಡಿದರೆ ಆಗ ನಿಮ್ಮದು ವ್ಯೂಸು
ಜಾಸ್ತಿ ಬರೋ ಚಾನ್ಸಸ್ ಇರುತ್ತೆ. ಸೊ ಅಂದ್ಬಿಟ್ಟು ನೀವು ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ವಿಡಿಯೋ ಏನಿದೆ ಅದನ್ನು ಪೋಸ್ಟ್ ಮಾಡಿ. ಯಾವ್ದು ಬೇಕು ಆ ಟೈಮಲ್ಲಿ ಪೋಸ್ಟ್ ಮಾಡೋದಲ್ಲ, ನಿಮಗೆ ಮನ್ಸಿಗೆ ಬಂದಿದ್ದ ಟೈಮಲ್ಲಿ ಪೋಸ್ಟ್ ಮಾಡೋದಲ್ಲ. ಸೊ ನಿಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಇರುತ್ತೆ, ಇಲ್ಲ ನೀವು ಫಿಕ್ಸ್ ಮಾಡ್ಕೊಂಡಿರ್ತೀರಲ್ಲ ಒಂದು ಟೈಮಲ್ಲಿ, ಈ ಟೈಮಲ್ಲಿ ನಾನು ವಿಡಿಯೋನ ಪೋಸ್ಟ್ ಮಾಡಬೇಕಂತ. ಸೊ ಅದೇ ಥರ ನೀವೇನು ಮಾಡಿ, ನಿಮ್ಮ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡಿಬಿಟ್ಟು ನೀವೇನು ಮಾಡಿ, ನಿಮ್ಮ ಆಡಿಯನ್ಸ್ನ ಟಾರ್ಗೆಟ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಸ್ನ ಪೋಸ್ಟ್ ಮಾಡಿ. ಓಕೆನಾ ಗೈಸ್? ಸೊ ನಮ್ಮದು 5ನೇ ಪಾಯಿಂಟ್ ಬಂದುಬಿಟ್ಟು ಏನು, ಶೆಡ್ಯೂಲ್ ಅಂದರೆ ಏನು, ತುಂಬ ಜನಕ್ಕೆ ಗೊತ್ತಿರಲ್ಲ ಶೆಡ್ಯೂಲ್ ಅಂದರೆ ಏನಂತ. ಸೊ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಈಗ ನೀವು ಏನಾದರೂ ಪೋಸ್ಟ್ ಮಾಡೋದಾದರೆ ನಿಮಗೆ ಎಲ್ಲ ಶೆಡ್ಯೂಲ್ ಆಪ್ಷನ್ಗಳು ಸಿಗುತ್ತೆ ಗೊತ್ತಾ? ಲೈಕ್ ಪಬ್ಲಿಕ್ಕು, ಪ್ರೈವೇಟು, ಅನ್ಲಿಸ್ಟೆಡು, ಶೆಡ್ಯೂಲ್ಡ್ ಅಂದರೆ ಈಗ ಒಂದು ಟೈಮಿಂಗ್ಸ್ನ ಫಿಕ್ಸ್ ಮಾಡೋದು. ನೀವು ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಾದಮೇಲೆ ನೀವು ಮರ್ತೋಗಿರ್ತಾರ ಅಂದ್ಕೊಳ್ಳಿ, ನೀವು ಅನ್ಲಿಸ್ಟೆಡಲ್ಲಿ ಹಾಕಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ವೀಡಿಯೋನ, ಓಕೆನಾ? ಆ್ಯಂಡ್ ಅದೇ ಟೈಮಿಗೆ ನೀವು ಪೋಸ್ಟ್ ಮಾಡೋಕ್ಕೆ ನಿಮಗೆ ಆಗಿಲ್ಲ, ನಿಮಗೆ ಟೈಮ್ ಸಿಕ್ಕಿಲ್ಲ, ಇಲ್ಲ ನೀವು ಮರ್ತೋಗಿದ್ರಿ, ಇಲ್ಲ ಬೇರೆ ಏನೋ ಕೆಲಸ ಮಾಡ್ತಾಯಿದ್ರಿ ಅಂದ್ಕೊಳ್ಳಿ. ಸೊ ನೀವು ಶೆಡ್ಯೂಲಲ್ಲಿ ಹಾಕಿದರೆ ಅದಾಗೆ ಪೋಸ್ಟ್ ಆಗಿಬಿಡುತ್ತೆ. ಅದೇ ಕರೆಕ್ಟ್ ನೀವು ಯಾವ ಟೈಮಿಗೆ ಬಂದುಬಿಟ್ಟು ಶೆಡ್ಯೂಲಲ್ಲಿ ಇಟ್ಟಿರ್ತೀರಾ ಆ ಟೈಮಿಗೆ ಬಂದುಬಿಟ್ಟು ನಿಮ್ಮ ವಿಡಿಯೋ ಏನಾಗುತ್ತೆ, ಪೋಸ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಇದು ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಕೆಲವೊಬ್ಬರಿಗೆ ತುಂಬ ಟೈಮ್ ಇರಲ್ಲ ಆ್ಯಂಡ್ ಬೇರೆ ವರ್ಕಲ್ಲೆಲ್ಲ ತುಂಬ ಬ್ಯುಸಿ ಇರ್ತಾರೆ. ಸೊ ನೀವು ಶೆಡ್ಯೂಲ್ ಮಾಡಿ ಏನಾದರೂ ನೀವು ವಿಡಿಯೋ ಎಲ್ಲ ಮಾಡಿ ಹಾಕಿದರೆ, ಶೆಡ್ಯೂಲಲ್ಲಿ ಹಾಕಿದರೆ ನಿಮ್ಮ ವಿಡಿಯೋ ಅದಾಗೆ ಪೋಸ್ಟ್ ಆಗುತ್ತೆ ಕರೆಕ್ಟ್ ಟೈಮಿಗೆ. ಓಕೆನಾ? ಸೊ ಇದು ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಬಂದುಬಿಟ್ಟು ಫಾಲೋ ಅಪ್ನ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗೂ ಸಜೆಸ್ಟ್ ಮಾಡ್ತೀನಿ, ಸೇಮ್ ಇದೇ ಥರ ನೀವು ಶೆಡ್ಯೂಲ್ಡಲ್ಲಿ ಇಟ್ಕೊಳ್ಳಿ. ಸೊ ಶೆಡ್ಯೂಲ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಇದು ಬೆನಿಫಿಟ್ಸು ನಿಮಗೆ ತುಂಬ ಸಿಗುತ್ತೆ. ಯಾಕಂದರೆ ಅದು ಕರೆಕ್ಟ್ ಟೈಮಿಗೆ ಬಂದುಬಿಟ್ಟು ಪೋಸ್ಟ್ ಆಗಿಬಿಡುತ್ತೆ ವಿಡಿಯೋ, ನೀವು ಯಾವ ಟೈಮಿಗೆ ಇಟ್ಟಿರ್ತೀರ ಅದೇ ಟೈಮಿಗೆ. ಓಕೆನಾ? ಶೆಡ್ಯೂಲ್ದು ಬಂದುಬಿಟ್ಟು ಯಾರಿಗೆಲ್ಲ ಗೊತ್ತಿರಲಿಲ್ಲ. ಸೊ ಈಗ ನಾನು ಹೇಳಿದ್ನಲ್ಲ, ಈ ಶೆಡ್ಯೂಲಲ್ಲಿ ನೀವು ಇಟ್ಬಿಟ್ಟು ಪೋಸ್ಟ್ ಮಾಡಿದರೆ ಏನಾಗುತ್ತಂತ. ಸೊ ಶೆಡ್ಯೂಲಲ್ಲಿ ನೀವು ಆಲ್ರೆಡಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ನೀವು ಅನ್ಲಿಸ್ಟೆಡಲ್ಲಿ ಇರ್ತೀರಲ್ಲ, ಸೊ ಅನ್ಲಿಸ್ಟೆಡಿಂದ ತೆಗೆದುಬಿಟ್ಟು ಶೆಡ್ಯೂಲಲ್ಲಿ ಇಡಿ. ನೀವು ಬಿಡಿ, ಶೆಡ್ಯೂಲಲ್ಲಿ ಬಿಟ್ಬಿಡಿ. ಆ ಟೈಮಿಗೆ ಬಂದುಬಿಟ್ಟು ನೀವು ಯಾವ ಟೈಮ್ ಸೆಟ್ ಮಾಡಿರ್ತೀರ ಆ ಟೈಮಿಗೆ ಬಂದುಬಿಟ್ಟು ನಿಮ್ದು ಏನಾಗುತ್ತೆ, ವಿಡಿಯೋ ಬಂದುಬಿಟ್ಟು ಪೋಸ್ಟ್ ಆಗುತ್ತೆ. ಓಕೆನಾ ಗೈಸ್? ಸೊ ಇದು ನಾನು 5 ಥಿಂಗ್ಸ್ ಏನು ಹೇಳಿದೆ, 5 ಪ್ರಾಕ್ಟಿಕಲ್ ಥಿಂಕ್ ಏನು ಹೇಳಿದ್ದೀನಿ ನಾನು, ಯೂಟ್ಯೂಬರ್ ಏನು ಹೇಳಿದ್ದಾರೆ. ಸೊ ಇದನ್ನು ನಾನು ನಿಮಗೆ ಹೇಳಿದ್ದೀನಿ, ಅವರು ಹಿಂದಿಯಲ್ಲಿ ಹೇಳಿದ್ದಾರೆ, ಜಸ್ಟ್ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಬಟ್ ನೀವೇನು ಮಾಡಬೇಕು ಅಂದರೆ ಈ 5 ಪ್ರಾಕ್ಟಿಕಲ್ ಥಿಂಗ್ಸ್ ಏನಿದೆ ಇದನ್ನು ಫಾಲೋ ಅಪ್ ಮಾಡಿ. ಸೊ ಫಾಲೋ ಅಪ್ ಮಾಡಿದರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡ್ರಾಪ್ ಆಗೋಲ್ಲ. ಮತ್ತೆ ನಿಮ್ಮ ವ್ಯೂಸ್ ಬಂದುಬಿಟ್ಟು ಡ್ರಾಪ್ ಆಗೋಲ್ಲ. ಓಕೆನಾ ಗೈಸ್? ಐ ಹೋಪ್ ನಿಮಗೆ ಇವತ್ತಿಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗಾಯ್ಸ್.